ಅಂಜನಾದ್ರಿಯಲ್ಲಿ ರಿಷಬ್ ಶೆಟ್ಟಿ ಹೊಸ ಸಿನಿಮಾ ಮುಹೂರ್ತ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಬಳಿಕ ಮುಂದಿನ ಚಿತ್ರಕ್ಕೆ ರೆಡಿ. ಅಂಜನಾದ್ರಿಯಲ್ಲಿ ರಿಷಬ್ ಶೆಟ್ಟಿ ಹೊಸ ಸಿನಿಮಾ ಮುಹೂರ್ತ. ಕಾಂತಾರ ಚಾಪ್ಟರ್ 1 ಸಕ್ಸಸ್ ಬಳಿಕ ಮುಂದಿನ ಚಿತ್ರಕ್ಕೆ ರೆಡಿ ಆಗಿದ್ದಾರೆ ರಿಷಬ್. ಅಂಜನಾದ್ರಿ ಬೆಟ್ಟದಲ್ಲಿ ಜೈ ಹನುಮಾನ್ ಚಿತ್ರದ ಮುಹೂರ್ತ. ಸಿನಿಮಾದಲ್ಲಿ ಹನುಮಂತನಾಗಿ ಕಾಣಿಸಿಕೊಳ್ಳಲಿರುವಂತಹ ರಿಷಬ್ ಜೈ ಹನುಮಾನ್ ಚಿತ್ರತಂಡದ ಸಮ್ಮುಖದಲ್ಲಿ ಮುಹೂರ್ತ. ಸಿನಿಮಾ ಮುಹೂರ್ತದಲ್ಲಿ ರಿಷಬ್ ಪತ್ನಿ ಪ್ರಗತಿ ಶೆಟ್ಟಿ ಭಾಗಿಯಾಗಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ ತಂಡದಿಂದ ಸಿನಿಮಾ ನಿರ್ಮಾಣ. 2027ರ ಆರಂಭದಲ್ಲೇ ಜೈ ಹನುಮಾನ್ ತೆರೆ ಕಾಣುವ ಸಾಧ್ಯತೆ. ಅಂಜನಾದ್ರಿಯಲ್ಲಿ ರಿಷಬ್ ಶೆಟ್ಟಿ ಹೊಸ ಸಿನಿಮಾ ಮುಹೂರ್ತ. ಇದೀಗ ಕಾಂತಾರ ಚಾಪ್ಟರ್ 1 ಬಳಿಕ ರಿಷಬ್ ಶೆಟ್ಟಿ ಯಾವ ಪ್ರಾಜೆಕ್ಟ್ ಅಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನುವಂತ ಒಂದಿಷ್ಟು ಅನುಮಾನಗಳು ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇತ್ತು. ಅದರಂತೆ ಜೈ ಹನುಮಾನ್ ಚಿತ್ರಕ್ಕಾಗಿ ರಿಷಬ್ ಶೆಟ್ಟಿ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದ್ದಾರೆ, ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಇದೀಗ ಕೊನೆಗೂ ಸಹಿತ ಅಂಜನಾದ್ರಿ ಬೆಟ್ಟದಲ್ಲಿ ಸಿನಿಮಾ ಮುಹೂರ್ತವನ್ನ ಮುಗಿಸಿರುವಂತದ್ದು. ಇನ್ನು ಮೈತ್ರಿ ಮೂವಿ ಮೇಕರ್ಸ್ ತಂಡದಿಂದ ಸಿನಿಮಾ ನಿರ್ಮಾಣ ಆಗುತ್ತೆ. ರಿಷಬ್ ಶೆಟ್ಟಿ ಹಾಗೂ ಅವರ ಧರ್ಮ ಪತ್ನಿಯ ಜೊತೆಗೆ ಇದೀಗ ಸಿನಿಮಾ ಮುಹೂರ್ತ ಆಗಿರುವಂತದ್ದು ಅಂಜನಾದ್ರಿ ಬೆಟ್ಟದಲ್ಲಿ. ಇದೀಗ ಆದ್ರೆ ಜೈ ಹನುಮಾನ್ ಚಿತ್ರಕ್ಕಾಗಿ ರಿಷಬ್ ಶೆಟ್ಟಿ ಈ ಪ್ರಾಜೆಕ್ಟ್ ಅನ್ನ ಮುಂಚೆನೆ ಕೈಗೊಂಡಿದ್ರು. ಆದ್ರೆ ಹಲವಾರು ಬಿಸಿ ಶೆಡ್ಯೂಲ್ ನಿಂದಾಗಿ ಈ ಚಿತ್ರಕ್ಕೆ ಟೈಮ್ ಅನ್ನ ಕೊಡೋಕೆ ಆಗ್ತಾ ಇದ್ದಿಲ್ಲ ರಿಷಬ್ ಶೆಟ್ಟಿಗೆ ಅನ್ನುವಂತ ಒಂದಿಷ್ಟು ಮಾಹಿತಿ ಇತ್ತು. ಯಾಕಂದ್ರೆ ಕಾಂತಾರ ಸಿನಿಮಾ ಆಯ್ತು, ಕಾಂತಾರ ಚಾಪ್ಟರ್ 1 ಸಿನಿಮಾ ಆಯ್ತು. ಸೊ ಇದರ ಸಕ್ಸಸ್ ಅಲ್ಲಿ, ಇದರ ಒಂದು ಶೂಟಿಂಗ್ ಶೆಡ್ಯೂಲ್ ಅಲ್ಲಿ ನಟನಾಗಿ ನಿರ್ದೇಶಕನಾಗಿ ಅಲ್ಲಿ ಪಾಲ್ಗೊಂಡು ಅದಕ್ಕೆ ಅಂತ ಒಂದಿಷ್ಟು ಎಫರ್ಟ್ ಅನ್ನ ಹಾಕಿ ಸಕ್ಸಸ್ ಕೂಡ ಆಯ್ತು. ಸಿನಿಮಾ ಯಾವ ರೇಂಜಿಗೆ ಸಕ್ಸಸ್ ಆಯ್ತು, ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಅದಾದ ಬಳಿಕ ಇದೀಗ ಜೈ ಹನುಮಾನ್ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಇದೀಗ ಜೈ ಹನುಮಾನ್ ಚಿತ್ರದಕ್ಕಾಗಿ ಇದೀಗ ರಿಷಬ್ ಶೆಟ್ಟಿ ಮುಹೂರ್ತವನ್ನ ಅಂಜನಾದ್ರಿ ಬೆಟ್ಟದಲ್ಲಿ ಮುಗಿಸಿರುವಂತದ್ದು. ಅದಾದ ಬಳಿಕ ಇದೀಗ ಒಂದಿಷ್ಟು ಸುದ್ದಿಗಳಿತ್ತು, ಯಾವ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ತಾರೆ ರಿಷಬ್ ಶೆಟ್ಟಿ ಅನ್ನುವಂಥದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ರೋಜಾ ಈ ಬಗ್ಗೆ? ಹೌದು, ಒಂಟ ಏನಂತ ಹೇಳಿದ್ರೆ ಜಾಸ್ತಿ ಎಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರು ತಮ್ಮ ಟೈಮ್ ಅನ್ನ ವ್ಯರ್ಥ ಮಾಡೋಕೆ ಇಷ್ಟಪಡೋದಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಕಾಂತಾರ ಆಗ್ಲಿ, ಕಾಂತಾರ ಚಾಪ್ಟರ್ 1 ಆಗ್ಲಿ ಬ್ಯಾಕ್ ಟು ಬ್ಯಾಕ್ ಬಂದ ನಂತರ ಇದೀಗ ಮತ್ತೊಂದು ಮುಂದಿನ ಸಿನಿಮಾ ಯಾವ್ದು, ಏನ್ ಮಾಡ್ತಾರೆ, ಯಾವ್ದ್ರಲ್ಲಿ ಬ್ಯುಸಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರ ಫ್ಯಾನ್ಸ್ ಕಾದು ಕೂತಿರುವಾಗ್ಲೇ ಇದೊಂದು ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ರಿಷಬ್ ಶೆಟ್ಟಿ ಅವರು ಮುಂದಾಗಿರುವಂತದ್ದು. ವನಿತಾ, ಅಂಜನಾದ್ರಿ ಬೆಟ್ಟಕ್ಕೆ ಇವತ್ತು ರಿಷಬ್ ಮತ್ತು ದಂಪತಿಗಳು ಆಗಮಿಸಿದ್ದಾರೆ. ಹನುಮ ಜನ್ಮಸ್ಥಳದಲ್ಲಿ ಜೈ ಹನುಮಾನ್ ಚಿತ್ರದ ಮುಹೂರ್ತದಲ್ಲಿ ಭಾಗಿಯಾಗಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ವನಿತಾ, ಜೈ ಹನುಮಾನನ ಚಿತ್ರದ ಮುಹೂರ್ತಕ್ಕೆ ಇಬ್ರು ಕೂಡ ದಂಪತಿಗಳು ಆಗಮಿಸಿರುವಂತದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಹುಟ್ಟಿಸಿದೆ. ಅಂಜನಾದ್ರಿ ಬೆಟ್ಟದಲ್ಲಿನೇ ಮುಹೂರ್ತವನ್ನ ನೆರವೇರಿಸಿರುವಂತದ್ದು. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ರಿಷಬ್ ದೈವದ ಹಿಂದೆ ಹೊರಟಿದ್ದಾರಾ? ಬಿಕಾಸ್ ಈ ಹಿಂದೆ ಕೂಡ ನಾವು ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ 1 ನೋಡಿದಾಗ ಒಂದು ದೈವದ ಶಕ್ತಿ ನನ್ನ ಜೊತೆಗಿದೆ, ಅದು ಸಿನಿಮಾವನ್ನ ಗೆಲ್ಲಿಸ್ತಾ ಇರುವಂತ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ರು. ಈಗಲೂ ಕೂಡ ಇಲ್ಲಿ ಜೈ ಹನುಮಾನ್ ಅನ್ನುವಂತಹ ಒಂದು ಚಿತ್ರದ ಮುಹೂರ್ತಕ್ಕೆ ಅಂಜನಾದ್ರಿ ಬೆಟ್ಟದಲ್ಲೇ ಹೋಗಿ ಒಂದು ಮುಹೂರ್ತವನ್ನ ನೆರವೇರಿಸಿರುವಂತದ್ದು. ಜೊತೆಗೆ ಇಲ್ಲಿ ತೆಲುಗು ಚಿತ್ರಕ್ಕೆ ಅಂಜನಾದ್ರಿಯಲ್ಲಿ ಮುಹೂರ್ತವನ್ನ ನೆರವೇರಿಸೋದ್ರಿಂದ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಇದೇ ರೀತಿಯಾದಂತಹ ಒಂದು ಸಿನಿಮಾಗಳನ್ನೇ ಮಾಡ್ತಾ ಹೋಗ್ತಾ ಇದ್ದಾರೆ, ಅಂದ್ರೆ ದೈವದ ರಿಲೇಟೆಡ್ ಸಿನಿಮಾಗಳನ್ನೇ ರಿಷಬ್ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಕುತೂಹಲ, ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಚಿತ್ರದಲ್ಲಿ ರಿಷಬ್ ಅವರು ಹನುಮಾನ್ನ ಪಾತ್ರದಲ್ಲಿ ಇದ್ದಾನೆ ಅನ್ನುವಂತ ವಿಚಾರ ನಮ್ಗೆಲ್ರಿಗೂ ಗೊತ್ತೇ ಇರುವಂತದ್ದು. ಮತ್ತೆ ಆ ಲುಕ್ಗೋಸ್ಕರ ಈಗ ಆಲ್ರೆಡಿ ಒಂದು ಲುಕ್ ನ ರಿವೀಲ್ ಮಾಡಿದ್ರು ಕೂಡ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲೂ ಕೂಡ ಒಂದಷ್ಟು ಚರ್ಚೆಗಳು, ಒಂದಷ್ಟು ಟೀಕೆಗಳಿಗೂ ಕೂಡ ಎಡೆ ಮಾಡಿಕೊಟ್ಟು. ಬಟ್ ಇದೀಗ ಫೈನಲಿ ಮುಹೂರ್ತ ನೆರವೇರಿಸೋದಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ದಂಪತಿಗಳಿಬ್ರು ಕೂಡ ಮುಹೂರ್ತದಲ್ಲಿ ಭಾಗಿಯಾಗಿರುವಂತದ್ದು. ನಿರ್ದೇಶಕ ಪ್ರಶಾಂತ ವರ್ಮಾ ನಿರ್ದೇಶನದ ಇದೊಂದು ಚಿತ್ರ ಈ ಯಾವ ರೀತಿಯಲ್ಲಿ ಮೂಡ್ ಬರುತ್ತೆ, ಮತ್ತೆ ಯಾರೆಲ್ಲ ಇದರಲ್ಲಿ ಇರುವಂತವ್ರು, ಮತ್ತೆ ಕಥೆ ಯಾವ್ದ ಆಧಾರದ ಮೇಲೆ ಯಾವ್ದ್ರ ಸುತ್ತ ಹೆಣೆಯಲಾಗಿದೆ ಅನ್ನುವಂತಹ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇದೆ ವನಿತಾ. ಜೊತೆಗೆ ಏನಂತ ಹೇಳಿದ್ರೆ ತಮ್ಮ ವೈಫ್ ಅಂದ್ರೆ ರಿಷಬ್ ಶೆಟ್ಟಿ ಅವರ ಹೆಂಡತಿ ಪ್ರಗತಿ ಶೆಟ್ಟಿ ಅವರು ತಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ. ಇಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು, ಪ್ರತಿ ಹೆಜ್ಜೆಯಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರ ಜೊತೆಗೆ ಇರುವಂತದ್ದು ವನಿತಾ. ಸೊ ಈ ಹಿಂದೆ ಕೂಡ ಕಾಂತಾರ ಚಾಪ್ಟರ್ 1 ನಲ್ಲಿ ಏನು ಕಂಪ್ಲೀಟ್ ಆಗಿ
ಫ್ಯಾಷನ್ ಡಿಸೈನಿಂಗ್ ಡ್ರೆಸ್ ಕೋಡ್ ಎಲ್ಲದನ್ನು ಕೂಡ ಅವರೇ ನೋಡ್ಕೋತಾ ಇದ್ರು. ಸೊ ಇಲ್ಲೂ Yes. ಕೂಡ ರಿಷಬ್ ಅವರ ಜೊತೆಯಾಗಿನೇ ಇದ್ದಾರೆ. ಮುಹೂರ್ತ ಫೈನಲಿ ಅಂಜನಾದ್ರಿ ಬೆಟ್ಟದಲ್ಲಿ ನೆರವೇರಿಸಿರುವಂತದ್ದು. ಸೊ ಮುಂದೆ ಸಿನಿಮಾ ಯಾವೆಲ್ಲ ಅಂಶಗಳನ್ನ ಅಡಗಿಕೊಂಡಿರುತ್ತೆ ಮತ್ತೆ ಯಾವ ರೀತಿಯಾಗಿ ಕಥೆ Okay. ಯಾವ್ದ್ರ ಸುತ್ತ ಹೇಳಿದೆ ಎಲ್ಲದೂ ಕೂಡ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ವನಿತಾ. ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗೆ.